ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬೆಂಗಳೂರು ಬ್ಯುಸಿ ಲೈಫಿಂದ ಸ್ವಲ್ಪ ಬ್ರೇಕ್ ತಗೋಬೇಕು ಅಂತ ನಾವು ಇವತ್ತು ಗೋವಾಗೆ ಬಂದಿದ್ದೀವಿ. ಈಗ ನಾವು ಎಲ್ಲಿದ್ದೀವಿ ಕಂದ? ಗೋವಾ ಮಡ್ಗಾಂವ್ ಸ್ಟೇಷನ್ ಅಲ್ಲಿ. ನಾವಲ್ಲಿ ಯಶವಂತಪುರಲ್ಲಿ, ಬೆಂಗಳೂರು ಯಶವಂತಪುರಲ್ಲಿ ಮಧ್ಯಾಹ್ನ 3 ಗಂಟೆಗೆ ಟ್ರೈನ್ ಹತ್ತಿದ್ದು. ಇಲ್ಲಿ ಬೆಳಗಿನ ಜಾವ 3:45ಕ್ಕೆ ಬಂದ್ವಿ. ಸ್ವಲ್ಪ ಬೆಳಕಾಗ್ಲಿ ಅಂತ ವೆಯ್ಟ್ ಮಾಡ್ತಾ ಇದೀವಿ. ಬೈಕ್ ನ ರೆಂಟಿಗೆ ತಗೋಬೇಕು. ಸೊ ಸ್ವಲ್ಪ ಬೆಳಕಾಗ್ಲಿ ಅಂತ ಒಂದು 6 ಗಂಟೆ ಆಗ್ಲಿ ಅಂತ ವೆಯ್ಟ್ ಮಾಡ್ತಾ ಇದೀವಿ. 6 ಗಂಟೆ ಆದ್ಮೇಲೆ ಬೈಕ್ ರೆಂಟಿಗೆ ತಗೊಂತೀವಿ. ಮುಂದೆ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಕೂಡ ನಾವು ನಿಮ್ಗೆ ತೋರಿಸ್ತೀವಿ. ಅಪ್ಪ ಎಲ್ಲೋಯ್ತು ವಿರಾಟ್? ರೆಂಟ್ ತರಕ್ ಹೋಗಿದ್ದಾರೆ, ರೆಂಟ್ಗೆ ಗಾಡಿ, ಅದಕ್ಕೆ ವೆಯ್ಟ್ ಮಾಡ್ತೀವಿ. ಬೈಕ್ ತಂದ್ಮೇಲೆ ನೋಡ್ಬೇಕು ಎಲ್ಲಿ ಹೋಗ್ಬೇಕು ಅಂತ. ರೆಸಾರ್ಟ್ ಚೆಕ್ ಇನ್ ಟೈಮ್ ಇರೋದು 4 o'clock ಈವ್ನಿಂಗ್. ಸೊ ನಾವು ಬೇಗನೆ ಬಂದಿದೀವಿ. ನೋಡೋಣ, ಒಂದ್ಸರಿ ಅಲ್ಲೋಗಿ ಕೇಳ್ಬೇಕು ಅವ್ರ ಏನ್ ಹೇಳ್ತಾರೆ ಅಂತ. ಅವ್ರೇನಾದ್ರು ಮುಂಚೆ ಕೊಟ್ರೆ ರೆಸಾರ್ಟಿಗೆ ಹೋಗೋದು, ಇಲ್ಲ ಅಂತಂದ್ರೆ 4 o'clock ತನಕ ಪ್ಲೇಸಸ್ ಏನಾದ್ರು ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಬೇಕು. ಅಲ್ಲೋದ್ಮೇಲೆ ಗೊತ್ತಾಗತ್ತೆ, ನೋಡೋಣ. ಬಂತಾ ಬೈಕ್? ಬಂತು. ವಿಡಿಯೋ ಎಲ್ಲ ಮಾಡ್ಕೊಂಬಂದ? ನಡಿ ನಡಿ. 1 ಡೇಗೆ 3 days ತಗೊಂಡಿದ್ಯಾ? ಇವಾಗ ಎಷ್ಟು ಕೊಟ್ಟೆ ಡೆಪಾಸಿಟ್? ಇವಾಗ ನೀನ್ ಎಷ್ಟು ಕೊಟ್ಟು ಬಂದೆ? ಬೇಬಿ ಫುಲ್ ಗೂಗಲ್ ನಂಬ್ಕೊಳಕ್ ಆಗಲ್ಲ ಅಲ್ವಾ? ಗೂಗಲ್ ಹತ್ತು ಇಲ್ಲಿಂದ ಇಲ್ಲಿಗೆನೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ನೋಡಲ್ಲ, ಅದು ಮ್ಯಾಪ್. ಮ್ಯಾಪ್ ನೋಡಲ್ಲಿ ನೋಡ್ತಾ ಇದೀನಿ. ಹೇಳ, ಎಲ್ಲಾಯ್ತು? ವಿರಾಟ್ ಕೊನೆಗೂ ರೂಮ್ ಸಿಕ್ತಲ್ಲ, ಕೊಟ್ರು. ಟೈಮಿಂಗ್ಸ್ ಏನ್ ಇದ್ ಮಾಡಿಲ್ಲ. ಲಕ್ಸುರಿ ಆಗಿದೆ. ಹೆಂಗಿದೆ ರೂಮ್? ಬಾ. ಕರ್ಮ ರಾಯಲ್ ಪ್ಲಾಮ್. ಇದೆಲ್ಲ ನೋಡು ಎಷ್ಟು ಚೆನ್ನಾಗಿದೆ. ಫಸ್ಟ್ ಇವಾಗ ಟಿಫನ್ ತಿನ್ನಕ್ ಹೋಗೋಣ ಕಂದ. ನಿನ್ಗೆ ಎಲ್ಲಿ ಹೋಗ್ಬೇಕು ವಿರಾಟ್? ನನಗೆ ಎಲ್ಲಾನ ಆಗ್ಲಿ. ಆಮೇಲೆ ಇವಾಗ ಫಸ್ಟ್ ಎಲ್ಲಾನು ಒಂದು ಬೀಚ್ ಹೋಗಿ ಬಂದು ಆಮೇಲೆ ರೆಸಾರ್ಟ್ ಎಲ್ಲ ನೋಡ್ಕೊಂಡ್ ಬರೋಣ. ರೆಸಾರ್ಟ್ ವಿಡಿಯೋ ಮಾಡ್ಕೊಳ್ಳೋಣ. ಇವಾಗ ಫಸ್ಟ್ ಟಿಫನ್ ತಿನ್ಕೊಂಡ್ ಬರೋಣ. ಟಿಫನ್ ತಿನ್ಬಿಟ್ಟು ಹಂಗೆ ಬೆಂಗ್ಲಿ ಬೀಚ್ಗೆ ಹೋಗ್ಬಿಟ್ಟು ವಿಡಿಯೋಸ್ ಮಾಡ್ಕೊಂಡು ಬರೋಣ. ಈ ತರ ವಿರಾಟ್ ಇದೇ ಬೇಕು ಅಂತ ಟಿ ಶರ್ಟ್ ಹಾಕೋಣ. 3 ಜನದ್ದು 3 ಕಲರ್, ಒಂದೇ ಕಲರ್ ಇಲ್ಲ ಮ್ಯಾಚಿಂಗ್. ನೋಡಿ ಇಲ್ಲೋಡ್ ವಿರಾಟ್, ಗೋವಾದಲ್ಲಿ ತೆಂಗಿನ ಮರ, ಈ ತರ ಪಾಚಿ ಕಟ್ಟಿರೋದು, ಗೋಡೆಗಳು, ಇದೇ ಒಂಥರ ವೈಬ್. ಪಾರ್ಕಿಂಗ್ ಇಲ್ಲಿದೆ. ಸೊ ಪಾರ್ಕಿಂಗ್ ಹತ್ರ ಬಂದ್ವಿ. ನೋಡಿ ಇಲ್ಲೆಲ್ಲ ಮನೆಗಳೆಲ್ಲ ಈ ತರ ಚೆನ್ನಾಗಿದೆ ಅಲ್ಲ ಎಲ್ಲಾ ಕಡೆ. ವಿರಾಟ್ಗೆ ಗೋವಾದಲ್ಲಿರೋ ಮನೆಗಳು ಇಷ್ಟ ಆಯ್ತಲ್ಲ? ನೀನು ಅದೇ ತರ ಕಟ್ಟಿಸ್ತೀಯಾ ಬೆಂಗಳೂರಲ್ಲಿ? ನೀನು ಅದೇ ತರ ಕಟ್ಟಿಸ್ತೀಯ ಬೆಂಗಳೂರಲ್ಲಿ? ಗೊತ್ತಿಲ್ವಾ? ಗೋವಾದಲ್ಲಿ ಮಾತ್ರ ಅದಿಷ್ಟನಾ? ಬೆಂಗಳೂರಲ್ಲಿ ಇಷ್ಟ ಇಲ್ಲ. ಗೋವಾ ವೈಬ್ಗೆ ಗೋವಾ ಸ್ಟೈಲ್ ಮನೆ ಸೂಟ್ ಆಗುತ್ತೆ. ಬೆಂಗಳೂರಿಗೆ ಬೆಂಗಳೂರು ಸ್ಟೈಲ್ ಮನೆ ಅಲ್ವಾ? ನೀನೇ ಆ ಕಲರ್ ತಗೊಂಡಿದ್ಯಾ? ಇರ್ಲಿ ಬಿಡು, ಚೆನ್ನಾಗಿ ಕಾಣಿಸ್ತಿದ್ಯಾ. ಇರ್ಲಿ ಬಿಡು, ಇನ್ನು ಎಷ್ಟು ದಿನ ಇಳಿಸ್ಕೊಂತೀಯ ಅದನ್ನ? ಸ್ವಲ್ಪ ದಿನನೂ ಉಳಿಯಲ್ಲ ನಿನ್ನ ಹತ್ರ. ನೀನೇ ಲಾಸ್ಟ್ ಟೈಮ್ ಗೋವಾದಲ್ಲಿ ತಗೊಂಡ ಡ್ರೆಸ್ ಯಾರಪ್ಪ ಕಳ್ದಾಕಿದ್ದು? ನಂದು ನೀನೇ ಕಳ್ದಾಕಿದ್ದು, ಅಪ್ಪಂದು ನೀನೇ ಕಳ್ದಾಕಿದ್ದು. ಅಪ್ಪನ ಡ್ರೆಸ್ ನೋಡು ವಿರಾಟ್, ವೆರೈಟಿ ಡ್ರೆಸ್. ಕಾರ್ಗೋ ಪ್ಯಾಂಟ್, ಈ ತರ ಪ್ಯಾಂಟ್ ಫಸ್ಟ್ ಟೈಮ್ ಹಾಕಂದ್ರೆ ನೀನ್ ಟ್ರೈ ಮಾಡ್ತಿರೋದು. ಸ್ಪೆಕ್ಸ್ ಎಲ್ಲಿ ನಿಂದ? ಸ್ಪೆಕ್ಸ್ ಕಳ್ದಾಕ್ಬಿಟ್ಟ ಆಲ್ರೆಡಿ. ಇಟ್ಕೊಂಡ್ಬಿಡು. ಎಸ್, ಬಾ. ಗೋವಾದಲ್ಲಿ ಹಿಂಗೆ ಬೈಕಲ್ಲಿ ಸುತ್ತಾಡೋದೇ ಒಂಥರ ಚೆನ್ನಾಗಿರುತ್ತಲ್ವಾ? ಹಳೆ ಕಾಲದ ಮನೆ. ಈ ಒಂದು ಸ್ಟ್ರೀಟ್ ಅಲ್ಲಿ ಸುತ್ತಾಡೋದು ಚೆನ್ನಾಗಿರುತ್ತೆ, ನೇಚರು ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ಗೋವಾಗ್ ಬಂದಾಗ ನನ್ಗೆ ಅದೇ ಇಷ್ಟ ಆಗಿತ್ತು. ಅದಕ್ಕೆ ನಾವು ಈ ಸರಿನೂ ಬೈಕ್, ಕಾರಲ್ಲಿ ಏನಾದ್ರು ಸುತ್ತಾಡಿದ್ರೆ ಈ ರೀತಿ ವೈಬ್ ಇರಲ್ಲ, ಮಿಕ್ಸ್ ಮಾಡ್ಕೊಂತೀವಿ. ಬಟ್ ಮಳೆ ಬಂದ್ರೆ ಕಷ್ಟ. ಮಳೆ ಏನಿಲ್ಲ ಈಗ. ಗೋವಾದಾಗ
ಅದ್ರಲ್ಲಿ ಇತ್ತ ಪೆಟ್ರೋಲ್ ಆಲ್ರೆಡಿ? ಸ್ವಲ್ಪ ಇತ್ತು ಕಂದ ಪೆಟ್ರೋಲ್ ಆಫ್ ಮಾಡಿರ್ತಾರೆ ಹಾಕಿಸ್ಲಿ ಅಂತ. ಹೌದು, ಆಫ್ ಮಾಡ್ಬೋದಾ? ಇಲ್ಲಿ ಬಿಟ್ರೆ ತೋರಿಸ್ತಿಲ್ಲ ಅದು ಅವಳಿಗೆ. ಹಾಕ್ಸರ್ ಗೊತ್ತಾಗುತ್ತೆ. ಬಟ್ ಹಾಕ್ಸ್ಕೊಂಬಿಡು ಪೆಟ್ರೋಲ್. ಬಟ್ ಇಷ್ಟು ದೂರ ಆದ್ರೂ ಬರೋ ಅಷ್ಟು ಬಿಟ್ಟಿದಾರಲ್ಲ, ನಾವು ಅಷ್ಟು ಹಾಕ್ಸಿ ಕೊಡ್ಬೇಕಾ? ಏನಿಲ್ಲ, ಅವ್ರೇನ್ ಪೆಟ್ರೋಲ್ ಏನ್ ಲೆಕ್ಕ ತಗೊಂಡಿಲ್ಲ, ದುಡ್ಡು ಮಾತ್ರ. 2,500 ಅಲ್ವಾ ಬೈಕಿ ಕೊಟ್ಟಿದ್ದು? 1,500, 1,000 ರೂಪಾಯಿ ಮತ್ತೆ ರಿಟರ್ನ್ ಕೊಡ್ತಾರೆ ನೀನು. DL ಕೊಟ್ಟಾ? ಮತ್ತೆ DL ಒರಿಜಿನಲ್ DL. ಒರಿಜಿನಲ್ DL ಕೊಟ್ಟಿರ್ಬೇಕು. ಆಮೇಲೆ ಮತ್ತೆ DL ಅಲ್ದೇ ಪರವಾಗಿಲ್ಲ, ಆಧಾರ್ ಕಾರ್ಡ್ ಯಾವ್ದನ ಒಂದು ID. DL ಕಂಪಲ್ಸರಿ ಇರ್ಬೇಕು, ಇಲ್ಲ ಬೈಕ್ ಕೊಡಲ್ಲ. ಕೊಡ್ತಾರ್ಕಂದ ಅವ್ರಿಗೆ ಬೇಕಿರೋದು ID ಪ್ರೂಫ್ ಬೇಕು. ID ಪ್ರೂಫ್ ಬೇಕು, DL ಬೇಕು. DL ಏನ್ ಕೇಳಿಲ್ಲ ಅವರು. DL ಅವ್ರು ಹೇಳಿದ್ರಲ್ಲ DL ಇರೋರು ಬನ್ನಿ ಅಂತ. DL ಕಂಪಲ್ಸರಿ ಇರ್ಬೇಕು. ಆಮೇಲೆ ನೀನು ಹಂಗೆ ಇನ್ಫಾರ್ಮೇಶನ್ ಕೊಟ್ಟಿಯ. DL ಇರೋರು ಅಷ್ಟೇ ಬೈಕ್ ತಗೊಳಕ್ ಆಗೋದು ರೆಂಟಿಗೆ. ಇದು ಕಾರ್ ರೆಂಟಿಗೆ ತಗೊಂಡಿರೋದು. ಕಾರು ಸಿಗುತ್ತೆ, ಬೈಕು ಸಿಗುತ್ತೆ. ನಮಗೆ ಬೈಕೆ ಕಂಫರ್ಟಬಲ್, ಸೊ ಬೈಕೆ ತಗೊಂಡಿರೋದು. ಬೈಕಲ್ಲಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ವಾತಾವರಣ ಎಲ್ಲ. ಪ್ರತಿಯೊಂದು ರೋಡ್ ಕೂಡ ಓಡಾಡ್ತಿದ್ರೆ ಈ ರೀತಿ ರೋಡಲ್ಲಿ ಓಡಾಡಕ್ಕೆ ಚೆನ್ನಾಗಿರುತ್ತೆ ಬೈಕಲ್ಲಿ. ತರ ಚರ್ಚ್ಗಳು ಮತ್ತೆ ದೇವಸ್ಥಾನಗಳು ಇದೆ ಇಲ್ಲಿ. ಗೋವಾದಲ್ಲಿರೋರ ಮನೆ ಮುಂದೆ ಹಿಂದೂಗಳಾದ್ರೆ ಕಂಪಲ್ಸರಿ ತುಳಸಿ ಕಟ್ಟೆ ಇಟ್ಕೊಂಡಿದ್ದಾರೆ. ಕ್ರಿಶ್ಚಿಯನ್ಸ್ ಪ್ಲಸ್ ಮಾರ್ಕ್ ಹಾಕೊಂಡಿದ್ದಾರೆ. ಸೊ ತುಳಸಿ ಕಟ್ಟೆನೂ ನೋಡ್ಬೋದು, ಮತ್ತೆ ಪ್ಲಸ್ ಮಾರ್ಕ್ ಇರುವಂತ ಕ್ರಿಶ್ಚಿಯನ್ಸ್ ಮನೆನೂ ನೋಡ್ಬೋದು. ಬೀಚ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೀಚ್. ವಿರಾಟ್, ಇದೇ ಟಿಫನ್ ಇವಾಗ ಸದ್ಯಕ್ಕೆ. ಆಮೇಲೆ ಬೇರೆ ಕಡೆ ಹೋಗ್ತೀನಿ ನಾನು. ಈಗ ತಿನ್ನು ವಡಾಪ. ಅಲ್ಲ ಒಂದಿಗೆ 15,000 ಕೊಡಬೇಕು. ಫೋನಲ್ಲಿ ಬೆನುಲಿಯಂ ಬೀಚ್. ಬೆನುಲಿಯಂ ಬೀಚ್ ಕರೆಕ್ಟ್ ತಾನೆ ಕಂದ? ಈ ಬೀಚ್ ಹೆಸರು ಬೆನುಲಿಯಂ ಬೀಚ್. ಬಾ ಹೋಗೋಣ. ಈ ತರ ಇದೆ ಬೀಚ್. ಅಲ್ಲಿ ಕುತ್ಕೊಳ್ಳೋದಿಕ್ಕೆಲ್ಲ ಇದೆ. ಈಗ ಎಷ್ಟು ಟೈಮ್ ವಿರಾಟ್? 11 o'clock. 11 o'clockಗೆ ಈ ತರ ಕಾಣಿಸ್ತಾ ಇದೆ. ಲೆಸ್ ಕ್ರೌಡೆಡ್ ಬೀಚ್ ಅಂತಾನೆ ಹೇಳ್ತಾರೆ ಸೌತ್ ಗೋವಾಗೆ. ನೋಡಿ ಜನ ಕಮ್ಮಿ ಇರ್ತಾರೆ, ಚೆನ್ನಾಗಿದೆ. ಈಗ ಬಾಗಾ ಬೀಚ್ ಅಲ್ಲೆಲ್ಲ ಫುಲ್ ಜನ ಜಾಸ್ತಿ. ಬ್ಯಾಗ್ ಇಲ್ಲಿಡು. ಹಾ ಇಡು. ಬೋಟ್ಗಳು ಇದೆಲ್ಲ ಫಿಶಿಂಗ್ ಕಂದ? ಫಿಶಿಂಗ್ ಹೋಗಕ್ಕ ಇವೆಲ್ಲ ಬೋಟ್ಗಳು? ಫಿಶಿಂಗ್ ಎಲ್ಲ ಹೋಗ್ತವೆ. ಅದೇ ಫಿಶಿಂಗ್ಗೆ. ಇಲ್ಲಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ, ಸ್ಟಾರ್ ಫಿಶ್ ಸಿಗುತ್ತಂತೆ. ಸ್ಟಾರ್ ಫಿಶ್ ಬೆನುಲಿಯಂ ಬೀಚ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ. ಎಲ್ಲಾದ್ರೂ ಬರುತ್ತೆ. ಏನ್ ಎಲ್ಲ ಫುಲ್ ಸ್ಟಾರ್ ಫಿಶ್ ಇರಲ್ಲ, ದಡದಲ್ಲಿ ಇರುತ್ತೆ ಅಂತ ನೋಡಿದ್ದೆ. ನೋಡೋಣ ಸಿಗುತ್ತಾ ಇಲ್ವಾ ಅಂತ. ಬೆನುಲಿಯಂ ಬೀಚಲ್ಲಿ ತುಂಬ ಬೋಟ್ಗಳಿತ್ತು. ಅಲ್ಲಿ ಫಿಶ್ಗಳು ಜಾಸ್ತಿ ಸಿಗುತ್ತೆ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಸೊ ಅದಕ್ಕೋಸ್ಕರ ತುಂಬ ಫಿಶ್ ಹಿಡಿಯೋರು ಅಲ್ಲಿ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ದಡದಲ್ಲೆಲ್ಲ ನಮಗೆ ಫಿಶಸ್ ಎಲ್ಲ ಕಾಣಿಸ್ತು. ಬಟ್ ನಾನು ಸ್ಟಾರ್ ಫಿಶ್ ನೋಡಬೇಕು ಅಂತ ಇದ್ದೆ, ಬಟ್ ಸ್ಟಾರ್ ಫಿಶ್ ನನಗೆ ಕಾಣಿಸ್ಲಿಲ್ಲ. ಇನ್ನೂ 2 ಥರ ಫಿಶ್ ಕಾಣಿಸ್ತು. ಓಕೆ, ಲೈಫಲ್ಲಿ ಫಸ್ಟ್ ಟೈಮ್ ನಾನು ಫಿಶನ್ನು ನೋಡಿದ್ದು. ಜೆಲ್ಲಿ ಫಿಶ್ ಮತ್ತು ಇನ್ನೊಂದು ಫಿಶ್, ನನಗೆ ಅದು ಹೆಸರು ಗೊತ್ತಿಲ್ಲ. ಸೊ ನಿಮಗೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಇನ್ನು ನೋಡಿ ಎಷ್ಟು ಕಷ್ಟ ಇರುತ್ತೆ ಮೀನು ಹಿಡಿಯೋರ್ದು ಲೈಫ್ ಅಂತ. ನೋಡಿ ಅವರು ಇವಾಗ ಫಿಶ್ ಹಿಡಿಯೋದಕ್ಕೆ ಅಂತ ಓಡ್ತಾರಲ್ವ, ಸಮುದ್ರದಲ್ಲಿ ಯಾವಾಗ ಬೇಕಾದರೂ ವೆದರ್ ಚೇಂಜ್ ಆಗ್ಬೋದು. ಅದೆಲ್ಲದಕ್ಕೂ ಅವರು ಲೈಫ್ನ ರಿಸ್ಕಲ್ಲಿ ಇಟ್ಬಿಟ್ಟು ಅವರು ಹೋಗ್ತಾರೆ. ನೋಡಿ ಈ ರೀತಿ ಹೀಗೆ ಸ್ಟಾರ್ಟ್ ಮಾಡ್ಕೊತ ಹೋಗೋದು ದೋಣಿನ. ಆ್ಯಕ್ಚುಲಿ ನಮಗೆ ಆ ದೋಣಿಗೆ ಹತ್ತಕ್ಕೇ ಭಯ ಆಗುತ್ತೆ, ಬಟ್ ಅವರಂತೂ ಲೈಫ್ನೇ ರಿಸ್ಕಲ್ಲಿಟ್ಟು
ಫಿಶನ್ನ ಹಿಡಿಯೋದಕ್ಕೆ ಹೋಗ್ತಾರೆ. ಸೊ ಎಲ್ಲರ ಲೈಫಲ್ಲೂ ಎಲ್ಲರ ಪ್ರೊಫೆಷನಲ್ಲೂ ಕೂಡ ಒಂದೊಂದು ರಿಸ್ಕ್ ಇದ್ದೇ ಇರುತ್ತೆ. ಯಾವುದು ಕೂಡ ಈಸಿ ಅಂತ ಇಲ್ಲ. ಏನ್ ಫಿಶ್ ಕಂದ ಇದು? ವಿರಾಟೆ ತೋರ್ಸಿದೀವಿ ಫಿಶ್. ಏನಿದೆ? ಸತ್ತೋಗಿದ್ಯಾ? ಇದಕ್ಕಾದ್ರೂ ಬಿಡ್ರಿ ಸಮುದ್ರಕ್ಕೆ. ಅಯ್ಯಮ್ಮ ನಂಗಂತ ಭಯ ಆಗುತ್ತೆ, ಮುಟ್ಟಕ್ಕೆ ಭಯ ಆಗುತ್ತೆ. ಸತ್ತೋಗಿದ್ಯಾ? ಬಿಟ್ಬಿಡ ಅದ್ರೊಳಗೆ ನೋಡೋಣ. ಇಲ್ಲ ಇಲ್ಲ ಇಲ್ಲ, ಬಿಡು ಬಿಡು, ನೋಡೋಣ. ಸತ್ತೋಗ್ಬಿಟ್ಟಿದ್ಯಾ? ಇಲ್ಲಿ ಸ್ಟಾರ್ ಫಿಶ್ ಸಿಗುತ್ತೆ ಅಂತ ಅನ್ಕೊಂಡೆ. ಯಾವ್ದೋ ಫಿಶ್ ಸಿಕ್ತು ನನಗೆ, ಯಾವ್ದೋ ಒಂದ್ ಫಿಶ್ ಅಂತ ಸಿಕ್ತು. ಬಿಡು, ನನಗೆ ಮುಟ್ಟಕ್ಕೆ ಭಯ. ಅದು ಸತ್ತೋಗಿರೋದಕ್ಕೆ ದಡಕ್ ಬಂದಿರೋದಾ? ಬದುಕಿರೋವು ಯಾವನ ಬರುತ್ತೆ ನೋಡು. ಅಲ್ಲಿ ಇನ್ನೊಂದು ಫಿಶ್ ಐತೆ ಅಂತ ತೋರಿಸ್ತೀನಿ. ಅದೇ ಅಗ್ಲ ಇರೋದ್ ನೋಡ್, ದಪ್ಪ ಆಯ್ತು. ಅದ್ರೊಳಗೆ ನೀರ್ಗ್ ಹಾಕು. ಅಯ್ಯಮ್ಮ ಮುಟ್ಬೇಡ, ಮುಟ್ಟಕ್ ಭಯ. ಅಯ್ಯಮ್ಮ ನಂಗೆ ಇದೆಲ್ಲ ನೋಡಕ್ ಖುಷಿ ಪಟ್ಟು ಭಯ. ಹೌದಾ? ನೋಡಮ್ಮ ಅಲ್ಲಿ ಗೊತ್ತಾಗ್ತಿಲ್ವಾ? ವಿರಾಟ್ ಎಲ್ಲ ತಿಳ್ಕೊಂಡ್ ಜೆಲ್ಲಿ ಫಿಶ್ ಅದು ಸತ್ತೋಗಿದೆ, ಇದು ಬದುಕಿದೆ. ಇಲ್ಲ ಫಿಶ್ ಬರ್ತಾವಪ್ಪ. ಜೆಲ್ಲಿ ಫಿಶ್ ಅಮ್ಮ ಇದು. ಜೆಲ್ಲಿ ಫಿಶ್, ಆಕ್ಟೋಪಸ್ ಅಲ್ಲ, ಸಾರಿ ರಾಂಗ್ ಇನ್ಫಾರ್ಮೇಷನ್. ಜೆಲ್ಲಿ ಫಿಶ್. ಇಲ್ಲ ನಾ ಜೆಲ್ಲಿ ಫಿಶ್ ಇಲ್ಲ ಅಂದ್ರೆ ಯಾರೆಲ್ಲ ಗೊತ್ತಿಲ್ಲ ನೀವು ಕಮೆಂಟ್ ಮೂಲಕ ತಿಳಿಸಿರಿ ಏನ್ ಫಿಶ್ ಅಂತ. ನಮಗೆ ಗೊತ್ತಿಲ್ಲ, ಫಿಶ್ ಬಗ್ಗೆ ನಮ್ಗೆ ಏನ್ ಐಡಿಯಾ ಇಲ್ಲ. ಇವತ್ತೇ ಫಸ್ಟ್ ಟೈಮ್ ಈ ತರ ಎಲ್ಲ ನೋಡ್ತಾ ಇರೋದು ನಾವು. ಪ್ಯಾನ್ ಫಿಶ್ ಚೆನ್ನಾಗಿತ್ತು, ನಾನು ತೋರಿಸಿದ್ದು. ಅವಾಗ ಅದೇನು ಅಂಜನ್ ಫಿಶ್ ಅವಾಗೆ ನೋಡಿದ್ದು. ಈ ತರ ನಿಮ್ಮ ಅಪ್ಪ ಒಂದೊಂದ್ ತರ ಹೇಳುತ್ತೆ ವಿರಾಟ್. ನಿಮ್ಮಪ್ಪ ಅಪ್ಪಂಗೆ ಗೊತ್ತಿಲ್ಲ ಯಾವ ಫಿಶ್ ಅಂತ. ಕಮೆಂಟ್ ಮಾಡಿ ಯಾರನ್ನ ಗೊತ್ತಿರೋರು. ನಿಂಗೆ 100% ಗೊತ್ತಿಲ್ಲ ಅಲ್ವಾ ಕಂದ? ಒಟ್ಟಾಗಿ ಇಲ್ಲಿ ಈ ತರ ವಿರಾಟ್ ಹೆಂಗಿದೆ ಫ್ರೈಡ್ ರೈಸ್ ನೂಡಲ್ಸ್? ಹೆಂಗ್ ಬೇಕಾದ್ರೆ ಇರುತ್ತೆ, ದುಡ್ಡು ಹಂಗೆ ಇರಬೇಕು. ಒಂದು ಫ್ರೈಡ್ ರೈಸ್ ಬಂದ್ಬಿಟ್ಟು 190, ಬಟ್ ಒಂದು ನೂಡಲ್ಸ್ 190 ಇರೋದ್ರಲ್ಲಿ ಇವಾಗ ಚೆನ್ನಾಗಿದೆಯಾ ಟೇಸ್ಟು? ದುಡ್ಡಿಂದಲ್ಲ, ಇವಾಗ ದುಡ್ಡು ಕೊಟ್ಟರು ಟೇಸ್ಟ್ ಇರಲ್ವಲ್ಲ, ತಿನ್ಬೋದು. ನಿಂಗೆ ಮಧ್ಯಾಹ್ನಕ್ಕೆ ಇವಾಗ ತಕ್ಷಣ ಸ್ವಿಮ್ಮಿಂಗ್ ಮಾಡಿ ಸುಸ್ತಾಗಿರೋದಕ್ಕೆ ಇವಾಗ ಅಲ್ಲಿ ಹೋಟೆಲ್ ಪಕ್ಕನೇ, ಇದು ರೆಸಾರ್ಟ್ ಮುಂದೆನೇ ಇತ್ತು. ರೆಸಾರ್ಟಲ್ಲಿ ತುಂಬ ಕಾಸ್ಟ್ಲಿ ಫುಡ್ಡು, ಸೊ ಹಂಗಾಗಿ ನಾವಿಲ್ಲಿ ಹೊರಗಡೆ ಬಂದು ತಿಂತಾಯಿದ್ದೀವಿ. ಈ ಒಂದು ವ್ಲಾಗು ತುಂಬ ಲೆಂತಿ ಆಗುತ್ತೆ ಅಂತ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗು ಡೇ 1ನಲ್ಲಿ ಓನ್ಲಿ ಆಫ್ ವ್ಲಾಗ್ ಮಾತ್ರ ನಾನು ಹಾಕಿದ್ದೀನಿ. ಡೇ 1ನಲ್ಲಿ ಆಫು, ಇನ್ನು ಡೇ 1ನಲ್ಲಿ ಇನ್ನೂ ಬೇರೆ ಬೇರೆ ಪ್ಲೇಸಸ್ಗೂ ಕೂಡ ಹೋದ್ವಿ. ಇನ್ನೂ ಸುಮಾರು ವ್ಲಾಗ್ಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಗೋವಾದಲ್ಲಿ ನಾವು ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತ. 3 ಡೇಸ್ ನಾವು ಗೋವಾದಲ್ಲಿದ್ವಿ. ಈಗ ನಾನು 1 ಡೇಯಲ್ಲಿ ಆಫ್ ಡೇದು ವ್ಲಾಗ್ನ ಮಾತ್ರ ನಾನೀಗ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಮತ್ತು ಗೋವಾದಲ್ಲಿ ನಾವು ಎಲ್ಲೆಲ್ಲಿ ಹೋದ್ವಿ ಅಂತ ನಾನು ಇನ್ನು ಮುಂದಿನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.